पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयालवे। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಆ ಮಗುವಿಗೆ ನಾಮಕರಣವನ್ನು ವೆಂಕಟನಾಥ ಅಂತ ನಾಮಕರಣವನ್ನು ಮಾಡಿದಾಗ ಅಲ್ಲಿ ನೆಲೆಸಿದ ಅನೇಕ ವಿದ್ವಜ್ಜನರು ಒಂದೊಂದು ರೀತಿಯಾಗಿ ಅರ್ಥವನ್ನು ಮಾಡಿಕೊಳ್ಳಲಿಕ್ಕೆ ಆರಂಭ ಮಾಡಿದರು. ನೋಡಿ, ಒಬ್ಬ ಸುಭಾಷಿತಕಾರ ತನ್ನ ಶ್ಲೋಕದಲ್ಲಿ ಒಂದು ಮಾತನ್ನು ತಿಳಿಸ್ತಾನೆ. ಸೂರ್ಯ ಅಸ್ತಂಗತನಾದ, ಸಾಯಂಕಾಲ ಆಯಿತು, ಒಂದೇ ಒಂದು ಶಬ್ದವನ್ನು ಪ್ರಯೋಗ ಮಾಡ್ತಾನೆ. ಈ ವಾಕ್ಯವನ್ನು ಕೇಳಿಸಿಕೊಂಡಂತಹ ಜನರು ಯಾರ್ಯಾರು ಹೇಗೆ ತೀರ್ಮಾನ ಮಾಡ್ತಾರೆ? ಬ್ರಾಹ್ಮಣನಾದವನು ಸೂರ್ಯ ಅಸ್ತಂಗತನಾಗ್ತಾ ಇದ್ದಾನೆ, ಸಂಧ್ಯಾ ವಂದನೆಯನ್ನು ಮಾಡಬೇಕು. ವೇಶ್ಯಾಸ್ತ್ರೀಗೆ ಸಾಯಂಕಾಲ ಆಯಿತು, ಇನ್ನು ನಾನು ವಿಟಪುರುಷರ ಹತ್ತಿರ ಹೋಗಲಿಕ್ಕೆ ಸಮಯ ಬಂತು. ಕಳ್ಳರು ಬೆಳಕು ಕಳೆಯಿತು, ರಾತ್ರಿ ಕಾಲ ನಮ್ಮದೇ, ಆದ್ದರಿಂದ ಈ ಸಮಯದಲ್ಲಿ ಕಳ್ಳತನವನ್ನು ಮಾಡಬೇಕು. ಹೀಗೆ ಸಾಯಂಕಾಲ ಆಯಿತು ಅನ್ನುವಂತಹ ಒಂದೇ ಒಂದು ವಾಕ್ಯ ಯಾವ ರೀತಿ ಜಗತ್ತಿನಲ್ಲಿ ಇರುವ ಜನರಿಗೆ ಒಂದೊಂದು ವಿಧವಾಗಿ ಅರ್ಥ ಆಗಲಿಕ್ಕೆ ಆರಂಭ ಆಯಿತೋ, ಅದರಂತೆ ಈ ಹುಟ್ಟಿದ ಮಗುವಿಗೆ ವೆಂಕಟನಾಥ ಅಂತ ನಾಮಕರಣವನ್ನು ಮಾಡಿರುವ ಕಾರಣದಿಂದ ಅಲ್ಲಿ ಇರುವ ಜನರು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಅರ್ಥವನ್ನು ಮಾಡಿಕೊಂಡ್ರು. ಯಾರ್ಯಾರು ಹೇಗೆ ಹೇಗೆ ಅರ್ಥವನ್ನು ಮಾಡಿಕೊಂಡರು ಅನ್ನೋದನ್ನು ನಿರೂಪಣೆ ಮಾಡ್ತಾ ಇದ್ದಾರೆ ನಾರಾಯಣಾಚಾರ್ಯರು. ಘಟತೆ ತನಯೇಭಿಧಾ ತದಂಶೇ ಗುಣವಿದ್ಯರ್ಥಮನುಕ್ತಿಸಿದ್ಧಯೇ ಚ ಅತಿದೇಶಕೃತೆ ಹರೇರ್ಗುಣಾನಾಂ ವಿವದಂತೆ ಖಲು ಜೈಮಿನೀಯ ಶೌಂಡಾಃ. ಮೀಮಾಂಸಾ ಶಾಸ್ತ್ರದಲ್ಲಿ ಅತ್ಯಂತ ಉತ್ತಮವಾದ ಪಾಂಡಿತ್ಯವನ್ನು ಗಳಿಸಿದಂತಹ ಯಾವ ವಿದ್ವಾಂಸರಿದ್ದಾರೆ ಅವರು ಹೇಳ್ತಾರಂತೆ, ಯಾತಕ್ಕೋಸ್ಕರ ಇವನಿಗೆ ವೆಂಕಟನಾಥ ಎಂಬ ನಾಮಕರಣವನ್ನು ಮಾಡಿದರು? ಈ ಪೂರ್ವಮೀಮಾಂಸಾ ಶಾಸ್ತ್ರದಲ್ಲಿ ಅನೇಕ ಗುಣಗಳನ್ನೇ ವಿಧಾನ ಮಾಡ್ತಾ ಇರ್ತಾರೆ. ವಿಧಿ ವಿಧಾನ ಇದೆಲ್ಲವೂ ಮೀಮಾಂಸಾ ಶಾಸ್ತ್ರದಲ್ಲಿ ಸ್ವಲ್ಪ ಜಾಸ್ತಿ. ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ, ಯಜೇತ ಅಂತ ಹೇಳೋದರ ಮೂಲಕ ಯಾಗವನ್ನು ವಿಧಾನ ಮಾಡ್ತಾರೆ. ಹೀಗೆ ಯಾಗವನ್ನು ವಿಧಾನ ಮಾಡೋದು, ಅನೇಕ ಗುಣಗಳನ್ನು ವಿಧಾನ ಮಾಡೋದು, ಇದು ಕರ್ಮವೇ ಪ್ರಧಾನ ಎಂದು ಒಪ್ಪಿಕೊಂಡು ಬಂದಿರುವಂತಹ ಒಂದು ಮೀಮಾಂಸಕರ ವೈಖರಿ ಈ ರೀತಿಯಾಗಿ ತೋರುತ್ತೆ. ಹಾಗೆ ಈ ಮಗುವಿಗೆ ಯಾತಕ್ಕೋಸ್ಕರ ವೆಂಕಟನಾಥ ಅಂತ ನಾಮಕರಣವನ್ನು ಮಾಡಿದರು ಅಂದರೆ ಮೀಮಾಂಸಕರ ಚಿಂತನೆಯಲ್ಲಿ ಅವರು ಹೇಳ್ತಾರೆ,
ಈ ಹುಟ್ಟಿದ ಶಿಶುವಿನಲ್ಲಿ ವೆಂಕಟನಾಥ ಎಂಬ ಹೆಸರಿನ ಗುಣವನ್ನು ವಿಧಾನ ಮಾಡೋದಕ್ಕೋಸ್ಕರವೇ ಅವರ ತಂದೆ ಇವನಿಗೆ ವೆಂಕಟನಾಥ ಅಂತ ನಾಮಕರಣವನ್ನ ಮಾಡ್ತಾ ಇದ್ದಾರೆ. ಹೀಗೆ ಮೀಮಾಂಸಕರು ಒಂದು ರೀತಿಯಾಗಿ ಆಲೋಚನಾ ಲಹರಿಯನ್ನ ಬಿಟ್ಟರೆ, ಅಲ್ಲೇ ಪಕ್ಕದಲ್ಲಿ ಅನೇಕ ಜನ ವೇದಾಂತಿಗಳು, ಅನೇಕ ಜನ ಕವಿಗಳು ಇವರೂ ಕೂಡ ಅಲ್ಲಿ ಇದ್ದರು. ಅವರೆಲ್ಲ ಏನು ಹೇಳ್ತಾರೆ, ಇಂಥ ಗುಣ ಈ ಮಗುವಿನಲ್ಲಿ ವಸ್ತುತಃ ಇಲ್ಲ, ಆದರೆ ಈ ಮಗುವಿಗೆ ಈ ಹೆಸರನ್ನ ಇಟ್ಟಿದ್ದಾರೆ, ಆದ್ದರಿಂದ ಆ ಮಗುವಿನಲ್ಲಿ ಈ ಗುಣದ ಸಿದ್ಧಿ ಆಗತ್ತೆ. ಒಂದೊಂದು ಸಲ ಒಂದೊಂದು ವಸ್ತುವಿನಲ್ಲಿ ಕೆಲವೊಂದು ಗುಣ ವಸ್ತುವಿನ ಸಹಜ ಗುಣ ಆಗಿರುತ್ತೆ, ಇನ್ನು ಕೆಲವೊಂದು ಗುಣ ವಸ್ತುವಿನಲ್ಲಿ ಜನ್ಮತಃ ಇಲ್ಲದಿದ್ದರೂ ಕೂಡ ಯಾವುದೋ ಒಂದು ಕಾರಣದಿಂದ ಅಲ್ಲಿ ಬಂದಾದ ಮೇಲೆ ಆ ಗುಣ ಆ ವಸ್ತುವನ್ನು ಬಿಟ್ಟು ಹೋಗಲಾರದು. ಅದರಂತೆ ಈ ವೆಂಕಟನಾಥ ಅನ್ನೋ ನಾಮಕರಣವನ್ನು ಮಾಡಿದ್ದರಿಂದ ಮೊದಲು ಈ ಗುಣ ಇಲ್ಲದಿದ್ದರೂ ಕೂಡ ಹೆಸರನ್ನು ಇಟ್ಟ ಮೇಲೆ ಈ ಗುಣ ಮಗುವಿನಲ್ಲಿ ಬಂದೇ ಬರುತ್ತೆ. ಇನ್ನ ಕೆಲವರು ಭಗವಂತನಲ್ಲಿ ಯಾವ ರೀತಿ ಗುಣಗಳ ಒಂದು ಅತಿಶಯಕ್ಕೋಸ್ಕರ ಅನೇಕ ವಿಧವಾದಂಥ ಗುಣಗಳು ಇದ್ದಾವೆ ಅಂತ ಹೇಳ್ತಾರೆ. ಯಾಕೆ ಆ ವೆಂಕಟನಾಥ ತಿರುಮಲ ಕ್ಷೇತ್ರದಲ್ಲಿ ನೆಲೆಸಿದ ಯಾವ ವೆಂಕಟನಾಥನಿದ್ದಾನೆ ಅವನು ವೆಂಕಟ. ಯಾಕೆ? ವೇಂ ಪಾಪಂ ಕಟತೆ ಯಸ್ಮಾತ್ ಪಾಪದಾಹನ ಶಕ್ತಿತಃ. ಒಬ್ಬ ಬ್ರಾಹ್ಮಣ ಮದುವೆ ಆಗಿ ಹೆಂಡತಿ ಒಟ್ಟಿಗೆ ತನ್ನ ಸಂಸಾರ ಜೀವನವನ್ನ ನಡೆಸ್ತಿದ್ದರೂ ಕೂಡ ಹಗಲಿನಲ್ಲಿ ಆ ಹೆಂಡತಿ ಒಟ್ಟಿಗೆ ವಿಹಾರವನ್ನ ಮಾಡಬೇಕು ಅನ್ನುವಂತಹ ಒಂದು ಕೆಟ್ಟ ಬಯಕೆ ಅವನಿಗೆ ಬರುತ್ತೆ. ಹೆಂಡತಿ ಎಷ್ಟೇ ತಿರಸ್ಕಾರವನ್ನ ಮಾಡಿದರೂ ಕೂಡ ಒಲ್ಲದ ಆ ಗಂಡ ತುಂಬ ಒತ್ತಾಯಪಡಿಸಿದಾಗ ಕಾಡಿಗೆ ಹೋಗೋಣ. ಹೋದಾಗ ತನ್ನ ಹೆಂಡತಿಯನ್ನ ವಾಪಸ್ ಕಳಿಸ್ತಾನಂತೆ. ಸುಮ್ಮನೆ ಪರೀಕ್ಷೆಯನ್ನ ಮಾಡೋದಕ್ಕೋಸ್ಕರ ಮಾತ್ರ ನಾನು ನಿನ್ನನ್ನ ಕರೆದಿದ್ದು ಹೊರತು ಹಗಲಿನಲ್ಲಿ ನಿನ್ನೊಟ್ಟಿಗೆ ವಿಹಾರ ಮಾಡಲು ಅಲ್ಲ. ಪಾಪ ಹೆಂಡತಿ ಅನ್ಕೋತಾಳಂತೆ, ಯಾಕೋ ದೇವರು ನನ್ನ ಗಂಡನಿಗೆ ಒಳ್ಳೆ ಬುದ್ಧಿಯನ್ನ ಕೊಟ್ಟಿದ್ದಾನೆ ಅಂತ ತಿಳಿದು ಹೋಗ್ತಾಳೆ. ಆದರೆ ಇವನ ಆಲೋಚನೆಯೇ ಬೇರೆ. ಯಾವುದೋ ನೀಚ ಜಾತಿಯಲ್ಲಿ ಹುಟ್ಟಿದ ಅದ್ಭುತವಾದ ಅಪ್ಸರೆಯಂತಹ ಒಬ್ಬ ಕನ್ಯೆಯನ್ನ ನೋಡ್ತಾನಂತೆ. ನೋಡಿ ಸ್ಪರ್ಶ ಮಾಡಿ ವಿವಾಹವನ್ನ ಮಾಡಿಕೊಂಡು 12 ವರ್ಷಗಳ ಕಾಲ ಸಂಸಾರ ಜೀವನವನ್ನ ನಡೆಸ್ತಾನಂತೆ. ಅವನು ಜೀವನವನ್ನ ನಡೆಸಿದ ಮೇಲೆ ತೀರಿ ಹೋಗ್ತಾಳೆ ಅವನ ಹೆಂಡತಿ. ಇವನಾದರೋ ಪತಿತನಾಗಿದ್ದಾನೆ. ಅವಳ ಧ್ಯಾನದಲ್ಲಿಯೇ ಎಲ್ಲ ಅರೆಹುಚ್ಚನಂತಾಗಿ ಎಲ್ಲ ಸಂಪತ್ತನ್ನು ಕಳೆದುಕೊಂಡು ಎಲ್ಲ ಕಡೆ ತಿರುಗ್ತಾ ಇದ್ದಾನಂತೆ. ಇವನ ಅದೃಷ್ಟಕ್ಕೆ ಸರಿಯಾಗಿ ಉತ್ತರ ಕ್ಷೇತ್ರದಿಂದ ಬರುವಂತಹ ರಾಜರ ಸೈನ್ಯ ಈ ವೆಂಕಟಾಚಲ ಶೇಷಾಚಲ ಪರ್ವತವನ್ನ ಹತ್ತಬೇಕು ಅನ್ನೋ ಭಾವನೆಯಿಂದ ಬರ್ತಾರೆ. ಎಲ್ಲರೂ ಆ ತಿರುಪತಿ ಕ್ಷೇತ್ರದ ಸನ್ನಿಧಾನದಲ್ಲಿ ಇರುವ ಕಪಿಲ ತೀರ್ಥದಲ್ಲಿ ಸ್ನಾನವನ್ನ ಮಾಡಿ ತಮ್ಮ ಪಿತೃಗಳಿಗೆ ಪಿಂಡ ಪ್ರದಾನವನ್ನ ಮಾಡಿ ಆಮೇಲೆ ಎಲ್ಲ ರಾಜಾಧಿರಾಜರು ಕೂಡ ಆ ವೆಂಕಟಾಚಲ ಪರ್ವತವನ್ನ ಹತ್ತುತ್ತಾರೆ. ಯಾತಕ್ಕೋಸ್ಕರ ಕಲಿಯುಗದಲ್ಲಿ
ಆ ಪರ್ವತಕ್ಕೆ ವೆಂಕಟಾಚಲ ಅನ್ನೋ ಹೆಸರು ಬಂತು ಅಂತ ಹೇಳ್ತಾರೆ, ಯಾವಾಗ ಈ ಭಕ್ತ ಪತಿತನಾದ ಬ್ರಾಹ್ಮಣ ಆ ಪರ್ವತವನ್ನು ಹತ್ತಲಿಕ್ಕೆ ಆರಂಭ ಮಾಡಿದನೋ, ಅವನು ಮಾಡಿದ ಪಾಪಗಳೆಲ್ಲವೂ ಕೂಡ ವಾಂತಿಯನ್ನು ಮಾಡಿಕೊಳ್ಳಿಕ್ಕೆ ಆರಂಭ ಮಾಡಿದ್ದಾನೆ. ಅದರ ದುರ್ಗಂಧ ದೇವಲೋಕದ ತನಕವೂ ಕೂಡ ವ್ಯಾಪಿಸಿತು. ಹಾಗಾದರಲ್ಲಿರೋ ರಾಜಾಧಿರಾಜರಿಗೆ ಎಷ್ಟು ತೊಂದರೆ ಆಯಿತು, ಆಲೋಚನೆಯನ್ನು ಮಾಡಬೇಕು. ಆಗ ದೇವತೆಗಳ ಪ್ರಾರ್ಥನೆಯಂತೆ ಭಗವಂತ ಅವನಿಗೆ ಹೇಳ್ತಾನೆ, ನಿನ್ನ ಪಾಪಗಳೆಲ್ಲವೂ ದೂರ ಆಗಿದೆ, ನೀನು ಈ ಪರ್ವತವನ್ನು ಎತ್ತಿ ಹೋಗಬಹುದು. ಆ ಕಾರಣದಿಂದಲೇ ಆ ಪರ್ವತಕ್ಕೆ ಹೆಸರು ಬಂತು ವೆಂಕಟಾಚಲವಾಸಿ, ವೆಂಕಟಾಚಲ ಪರ್ವತ. ಶ್ರೀನಿವಾಸನಿಗೆ ವೆಂಕಟಾಚಲವಾಸಿ. ಯಾಕೆ? ವೇಂ ಪಾಪಂ ಕಟತೆ ಯಸ್ಮ. ವೇಂ ಅಂದ್ರೆ ಪಾಪವನ್ನ, ಕಟನ ಯಾವ ರೀತಿ ಪದಾರ್ಥಗಳನ್ನು ನಾವು ತುಂಡರಿಸ್ತೇವೋ ಅದೇ ರೀತಿ ಆ ಬೆಟ್ಟವನ್ನು ಹತ್ತಿ ಹೋದರೆ ಜನ್ಮ ಜನ್ಮಾಂತರದಲ್ಲಿ ಮಾಡಿದಂಥ ಪಾಪಗಳನ್ನ ಆ ಭಗವಂತ ಪರಿಹರಿಸ್ತಾನೆ ಅನ್ನೋ ಕಾರಣದಿಂದ ಆ ಪರ್ವತಕ್ಕೆ ವೆಂಕಟಾಚಲ ಪರ್ವತ ಅಂತ ಹೆಸರು. ಅದಕ್ಕೋಸ್ಕರ ಕೆಲವು ಬ್ರಾಹ್ಮಣರು ಅನ್ಕೋತಾರಂತೆ, ಏನಂತ, ಪರಮಾತ್ಮನಲ್ಲಿ ಇಂಥ ಪಾಪದಾಹನ ಶಕ್ತಿ ಅನೇಕ ಗುಣಗಳು ಆ ಕ್ಷೇತ್ರವಾಸಿಯಾದಂತಹ ಶ್ರೀನಿವಾಸ ದೇವರಲ್ಲಿ ಇದೆ. ಅಂಥ ಪಾಪದಾಹನ ಶಕ್ತಿ ಅದೇ ಶ್ರೀನಿವಾಸನ ಅನುಗ್ರಹದಿಂದ ಹುಟ್ಟಿದ ಈ ಮಗುವಿಗೂ ಕೂಡ ಶ್ರೀನಿವಾಸನ ಒಂದು ಕಾರುಣ್ಯದಿಂದಲೇ ಈ ಮಗುವಿಗೂ ಅಂಥ ಒಂದು ಗುಣ ಬಂದಿದೆ ಅಂತ ಅನಿಸ್ತಾ ಇದೆ ಅಂತ ಕೆಲವರು ಹೇಳಿ, ಈ ಕಾರಣದಿಂದಲೇ ಆ ಮಗುವಿಗೆ ವೆಂಕಟನಾಥ ಅಂತ ಹೆಸರನ್ನು ಇಟ್ರು. ಇನ್ನು ಕೆಲವರು ಅನ್ಕೋತಾರೆ, ಯಾತಕ್ಕೋಸ್ಕರ ಈ ಮಗುವಿಗೆ ವೆಂಕಟನಾಥ ಅಂತ ಕರೆದ್ರು ಅಂತ ಹೇಳಿದರೆ, ಪರಮಾತ್ಮನ ಪೂರ್ಣ ಸನ್ನಿಧಾನಕ್ಕೆ ಪಾತ್ರ ಆಗಿದ್ದಾನೆ. ಈ ಕಾರಣದಿಂದ ಪರಮಾತ್ಮನ ಭಿನ್ನ ರೂಪನಾದ ಈ ಶಿಶುವಿನಲ್ಲಿ ಈ ನಾಮಕರಣ ತುಂಬಾ ಉಚಿತವಾಗಿದೆ. ಒಂದೊಂದು ಸಲ ತಂದೆ ತಾಯಿಗಳು ಹೆಸರನ್ನ ಇಟ್ಟಿರ್ತಾರೆ, ಆದರೆ ಆ ಹೆಸರಿಗೂ ಆ ವ್ಯಕ್ತಿಗೂ ಸಂಬಂಧವೇ ಇರೋದಿಲ್ಲ, ಕಾಣೋದಿಲ್ಲ. ಅಶ್ವಕರ್ಣ, ಕುಂಭಕರ್ಣ ಇಂಥ ಹೆಸರನ್ನು ಇಟ್ಟಿರ್ತಾರೆ. ಅಶ್ವಕರ್ಣ ಅಂದರೆ ಕುದುರೆಯಂತೆ ಏನಾದರೂ ಕಿವಿ ಇದೆನಾ? ಕುಂಭಕರ್ಣ, ಕುಂಭ ಮಡಿಕೆಯಂತೆ ಏನಾದರೂ ಕಿವಿ ಇದೆನಾ? ಇಂಥ ಹೆಸರುಗಳನ್ನ ಇಟ್ಟಿರ್ತಾರೆ. ಆ ಹೆಸರಿಗೂ ಅದಕ್ಕೂ ಸಂಬಂಧವೇ ಇರೋದಿಲ್ಲ. ಆದರೆ ಈ ವೆಂಕಟನಾಥನಲ್ಲಿ ಮಾತ್ರ ಇಟ್ಟ ಹೆಸರಿಗೂ ಅವರಿಗೂ ಸಂಬಂಧ ತುಂಬಾ ಚೆನ್ನಾಗಿ ತೋರ್ತಾ ಇದೆ. ಯಾಕೆ? ವೆಂಕಟನಾಥ, ಆ ವೆಂಕಟ ಅನ್ನೋ ಶಬ್ದವೇ ಸೂಚನೆ ಮಾಡ್ತಾ ಇದೆ, ಈ ಮಗು ಎಲ್ಲರಿಗೂ ಅನುಗ್ರಹವನ್ನ ಮಾಡ್ತಾ, ಅವರ ಪಾಪಗಳನ್ನ ತೀರಿಸ್ತಾ, ದೂರ ಮಾಡ್ತಾ, ಭಕ್ತರ ಪಾಪಗಳನ್ನ ಕಳೀತಾ ಅವರಿಗೆ ಅನುಗ್ರಹವನ್ನ ಯಾವ ರೀತಿ ಶ್ರೀನಿವಾಸ ಮಾಡ್ತಾನೋ ಅದೇ ರೀತಿ ಅವನ ಪೂರ್ಣ ಅನುಗ್ರಹಕ್ಕೆ ಪಾತ್ರನಾದ ಯಾವ ಈ ಮಗು ಇದೆ, ಈ ಮಗುವೂ ಕೂಡ ಅದೇ ರೀತಿಯಾಗಿ ಪಾಪವನ್ನು ಕಳೆದು ಅನುಗ್ರಹವನ್ನ ಕೊಡುತ್ತೆ ಅನ್ನೋ ಕಾರಣದಿಂದಲೇ ಇವನಿಗೆ ವೆಂಕಟನಾಥ ಅಂತ ನಾಮಕರಣವನ್ನ ಮಾಡಿದ್ದಾರೆ ಅಂತ ಕೆಲವರು ಊಹಿಸ್ತಾರೆ. ಶಾಸ್ತ್ರ ಹೇಳುತ್ತೆ, ಅಂಗಾದಂಗಾತ್ ಸಂಭವಸಿ ಆತ್ಮಾ ವೈ ಪುತ್ರ ನಾಮಾಸಿ. ಅಂದರೆ ಅಪ್ಪನ ಇನ್ನೊಂದು ರೂಪವೇ ಯಾವತ್ತು ಮಕ್ಕಳಾಗಿರ್ತವೆ. ಆಚಾರ್ಯ ಮಧ್ವರು ತಮ್ಮ ತಾತ್ಪರ್ಯ ನಿರ್ಣಯ ಎಂಬ ಪವಿತ್ರವಾದ ಗ್ರಂಥದಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಗುಣಾಃ ಪಿತುಃ ಮಾತೃಜಾತಿ ಸುತಾನಾಂ. ಹುಟ್ಟುವ ಪ್ರತಿಯೊಂದು ಮಕ್ಕಳಿಗೂ ಕೂಡ ತಂದೆಯಲ್ಲಿ ಇರುವ ಗುಣಗಳು ತಾಯಿಯ
ಸ್ವಭಾವ ಮಕ್ಕಳಲ್ಲಿ ನೋಡಬಹುದು. ಯಾವತ್ತೂ ಕೂಡ ಮಕ್ಕಳಲ್ಲಿ 100ಕ್ಕೆ 90ರಷ್ಟು ಭಾಗ ತಂದೆಯ ಗುಣಗಳೇ ಆ ಮಕ್ಕಳಲ್ಲಿ ಇರುತ್ತೆ. ಯಾಕೆ? ಆತ್ಮ ವೈ ಪುತ್ರ ನಾಮಾಸಿ. ಆದ್ದರಿಂದ ಇಂಥ ಆ ಮಗುವಿಗೆ ತಂದೆ ಗುಣ, ತಾಯಿಯ ಸ್ವಭಾವ, ಈ ಕಾರಣದಿಂದಲೋ ಏನೋ ಆ ಮಗುವಿಗೆ ವೆಂಕಟನಾಥ ಅಂತ ಅಪ್ಪನಲ್ಲಿ ಇರುವ ಗುಣಗಳೇ. ಯಾಕೆ? ಅಪ್ಪನ ಹೆಸರು ತಿಮ್ಮಣ್ಣ ಭಟ್ಟರು. ಆ ತಿರುಮಲವಾಸಿಯಾದ ಯಾವ ಶ್ರೀನಿವಾಸನಿದ್ದಾನೆ ಅವನಿಗೆ ತಿಮ್ಮಪ್ಪ, ತಿಮ್ಮಣ್ಣ. ಆದ್ದರಿಂದ ತಮ್ಮ ಇನ್ನೊಂದು ಪ್ರತಿರೂಪವಾದ ಯಾವ ಆ ಮಗು ಇದೆ, ಆ ಮಗುವಿಗೆ ತಮ್ಮದೇ ಪ್ರತಿರೂಪವಾದಂಥ ಆ ಮಗುವಿಗೆ ವೆಂಕಟನಾಥ ಅಂತ ನಾಮಕರಣವನ್ನ ಅನೇಕ ಉದ್ದೇಶಗಳಿಂದ ಮಾಡಿದರೋ ಏನೋ ಅಂತ ಅನೇಕ ಜನರು ಊಹಿಸಿದರು. ಇದರಿಂದ ನಾವು ಅನ್ಕೋಬೇಕು, ಆ ವೆಂಕಟನಾಥನ ತಿಮ್ಮಣ್ಣ ಭಟ್ಟರ ಮಗನ ನಾಮಕರಣ ಸಂಸ್ಕಾರಕ್ಕೆ ಎಷ್ಟೆಷ್ಟು ವೈದಿಕರ ಆಗಮನ ಅವರ ಮನೆಗೆ ಆಗಿತ್ತು. ಯಾಕೆ? ಇಂಥ ಸಂಸ್ಕಾರಗಳನ್ನು ಲೌಕಿಕ ಯಾವುದೋ ಒಂದು ಕಲ್ಯಾಣ ಮಂಟಪದಲ್ಲಿ ಚೌಟ್ರಿಯಲ್ಲಿ ಮಾಡೋದಕ್ಕಿಂತಲೂ ಕೂಡ ದೇವರ ಸನ್ನಿಧಾನದಲ್ಲಿ ಹೆಚ್ಚೆಚ್ಚು ಬ್ರಾಹ್ಮಣರ ಸನ್ನಿಧಾನ ಎಲ್ಲಿ ಇರುತ್ತೋ ಅಂಥ ಸ್ಥಳದಲ್ಲಿ ಈ ನಾಮಕರಣ, ಜಾತಕರ್ಮ, ಹಾಗೆ ಉಪನಯನ, ಮದುವೆ, ಇದು ಮಕ್ಕಳ ಜೀವನದ ಏಳಿಗೆಯೇ ಪ್ರಮುಖವಾಗಿ ಇಟ್ಟುಕೊಂಡು, ಉದ್ದೇಶ ಅಂತ ಇಟ್ಟುಕೊಂಡು ದೇವ ಸನ್ನಿಧಾನದಲ್ಲಿ ಇದನ್ನೆಲ್ಲ ಮಾಡಬೇಕು. ಹೊರತು ದೇವರ ಸನ್ನಿಧಾನವೇ ಇಲ್ಲದೆ ಅಪವಿತ್ರರಾಗಿ ಆ ಮಕ್ಕಳ ಭವಿಷ್ಯವನ್ನ ಹಾಳು ಮಾಡೋದಕ್ಕೋಸ್ಕರ ಎಲ್ಲೆಲ್ಲಿಯೋ ನಾವು ಮಾಡಿ ಆ ಸಂಸ್ಕಾರದ ಮಹತ್ವವನ್ನ ನಾವು ತೆಗೆದು ಹಾಕಬಾರದು ಅನ್ನೋದು ಈ ಘಟನೆಯಿಂದ ನಮಗೆ ಗೊತ್ತಾಗ್ತಾ ಇದೆ. ಹೇಳ್ತಾ ಇದ್ದಾರೆ, ವಿವದಂತೆ ಖಲು ಜೈಮಿನೀಯ ಶೌಂಡಾಹ. ಅನೇಕ ಜೈಮಿನಿಯರು, ಮೀಮಾಂಸಕರು, ವೇದಾಂತಿಗಳು, ವೈಯಾಕರಣರು, ಅನೇಕ ಜನ ಘನಪಾಠಿಗಳು, ವೇದಪಾಠಿಗಳು ಎಲ್ಲರಿಂದಲೂ ಕೂಡ ಮನಃಪೂರ್ವಕವಾದಂಥ ಆಶೀರ್ವಾದ ಆ ಮಗುವಿಗೆ ಸಿಕ್ತು ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಹೀಗೆ ಹೇಳಿದ ಮೇಲೆ ಮುಂದೆ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಹುಟ್ಟಿದ ಆ ಮಗು ಯಾವ ರೀತಿ ಈ ಭೂಮಿಯಲ್ಲಿ ತನ್ನ ಜೀವನವನ್ನ ಆರಂಭ ಮಾಡ್ತು? ಯಾಕೆ? ಹುಟ್ಟಿದ ತಕ್ಷಣವೇ ಪ್ರಾಯ ಮಕ್ಕಳು ಒಂದು 5-6 ತಿಂಗಳು ಪರ್ಯಂತ ದಿನಕ್ಕೆ ಕನಿಷ್ಠ ಪಕ್ಷ 14-16 ಗಂಟೆ ಆ ಮಕ್ಕಳು ನಿದ್ದೆಯನ್ನು ಮಾಡಬೇಕು ಅಂತ ಹೇಳುತ್ತೆ. ಯಾಕೆ? ಎಷ್ಟು ಆ ಮಕ್ಕಳು ನಿದ್ದೆಯನ್ನ ಪ್ರಾಜ್ಞರೂಪಿ ಪರಮಾತ್ಮನ ಆಲಿಂಗನವನ್ನ ಮಾಡಿಕೊಳ್ತಾವೋ ಅಷ್ಟಷ್ಟು ಆರೋಗ್ಯಪೂರ್ಣವಾಗಿ ಆ ಮಕ್ಕಳು ಬೆಳೀತಾವೆ. ಆದ್ದರಿಂದ ಹುಟ್ಟಿದ ಈ ಮಗು ಏನು ಮಾಡ್ತು? ಕೆಲವೊಂದು ಮಕ್ಕಳಂತೂ ಆ ಹುಟ್ಟಿದ ಕೂಡಲೇ ನಗುತ್ತಾವೆ, ಅಳುತ್ತಾವೆ. ಇಲ್ಲಿ ತನಕ ಯಾವುದೋ ಒಂದು ವಿಚಿತ್ರ ಲೋಕದಲ್ಲಿ ನಾನಿದ್ದೆ, ಇದೇನಿದು ಅಪರಿಚಿತ ಲೋಕಕ್ಕೆ ಆ ಭಗವಂತ ನನ್ನನ್ನು ಹಾಕಿಬಿಟ್ಟ. ನಾವು ಕೂಡ ಪರಿಚಿತ ದೇಶಗಳಲ್ಲಿ ಎಷ್ಟು ಸುಲಲಿತವಾಗಿ ನಾವು ಓಡಾಡಿ ವ್ಯವಹಾರವನ್ನ ನಡೆಸ್ತೇವೋ ಅಷ್ಟು ಸುಲಲಿತವಾಗಿ ನಾವು ಅಪರಿಚಿತ ದೇಶಗಳಲ್ಲಿ ನಮಗೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರಂತೆ ಈ ಹುಟ್ಟಿದ ಮಕ್ಕಳು ಕೂಡ ಭಗವಂತ ಇಲ್ಲಿ ತನಕ ಶುಕ್ಲ ಶೋಣಿತ ಸಂಬಂಧ ಇರುವ ಗರ್ಭದಲ್ಲಿ ನನ್ನನ್ನು ಇಟ್ಟಿದ್ದ, ಈಗ ಯಾವ ಸಂಬಂಧವೂ ಇಲ್ಲದೆ ಇರತಕ್ಕಂಥ ವಿಚಿತ್ರ ಪ್ರಪಂಚಕ್ಕೆ ನನ್ನನ್ನು ತಂದಿಟ್ಟಿದ್ದಾನೆ ಅಂತ ಹೇಳಿ ಆ ಮಕ್ಕಳು ನಗುತ್ತಾವೆ, ಅಳುತ್ತಾವೆ, ಏನೇನೋ ಆ ಬಾಲ್ಯ ಲೀಲೆಗಳನ್ನ ಮಾಡ್ತಾವೆ. ಹಾಗೆ ಈ ಹುಟ್ಟಿದ ಮಗು ಯಾವ ರೀತಿಯಾಗಿ ಬಾಲ್ಯ ಲೀಲೆಯನ್ನು ತೋರಿಸಿತು ಅಂತ ಹೇಳಿದ್ರೆ ನಾರಾಯಣಾಚಾರ್ಯರ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ.
अधिसत्मतलं सुतस्या मूर्त्या स्फुटमङ्गीकृतजानुचङ्क्रमस्य चतुरङ्घ्रिवृषाकृतेः कदाचित् सुरभेराकृतिरेकदान्वकारे. ಹೇಳ್ತಾ ಇದ್ದಾರೆ, ಆ ಮಗು ಸ್ವಲ್ಪ ದಿನ ಆದ ನಂತರ 8-9 ತಿಂಗಳು ಆದ ಮೇಲೆ ಅಂಬೆಗಾಲನ್ನ ಇಡ್ಲಿಕ್ಕೆ ಆರಂಭ ಮಾಡ್ತು. ಆ ಮಗು ಅಂಬೆಗಾಲನ್ ಇಡ್ಲಿಕ್ಕೆ ಆರಂಭ ಮಾಡಿದರೆ ಆ ಮಗುವನ್ನ ಪ್ರಸವಿಸಿದ ತಾಯಿ ಎಷ್ಟು ಸಂತೋಷ ಪಡ್ತಾಳೆ. ಮಗು ಅಂಬೆಗಾಲ್ ಇಡೋದು ಹೋಗ್ಲಿ, ಮಗು 3-4 ತಿಂಗಳಿಗೆ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಸರಿದು ಹೊರಳಾಡಿದರೆ ಸಾಕು, ಅಯ್ಯೋ ನನ್ನ ಮಗು ಬೋರಲು ಬಿತ್ತು. ಹೀಗೆ ಆ ಮಗುವಿನ ಆಟ ಪಾಠಗಳಿಂದಲೇ ಸಂತಸ ಪಡುವಂಥ ತಾಯಂದಿರು ಆ ಮಗುವಿನಲ್ಲಿ ಏನು ಕಾಣಬೇಕು? ಹುಟ್ಟಿದ 5 ವರ್ಷದ ತನಕ ಆ ಮಕ್ಕಳನ್ನ ಯಾವ ರೀತಿ ಪೋಷಿಸಬೇಕು ಅಂತ ಹೇಳಿದರೆ, ಒಬ್ಬ ಸುಭಾಷಿತಕಾರ ಹೇಳ್ತಾನೆ, ಲಾಲಯೇತ್ 5 ವರ್ಷಾಣಿ 10 ವರ್ಷಾಣಿ ತಾಡಯೇತ್ ಪ್ರಾಪ್ತೇತು 16 ವರ್ಷೆ ಪುತ್ರಂ ಮಿತ್ರವದಾಚರೆ. ಮಕ್ಕಳು ಹುಟ್ಟಿದ 5 ವರ್ಷಗಳ ತನಕ ಎಷ್ಟು ಸಾಧ್ಯವೋ ಅಷ್ಟು ನಿಷ್ಕಲ್ಮಶವಾದ ಪ್ರೀತಿಯನ್ನ ಆ ಮಕ್ಕಳಿಗೆ ಕೊಟ್ಟಾಗ ಆಗ ಆ ಮಕ್ಕಳು ತುಂಬಾ ಮುದ್ದಾಗಿ ಚೆನ್ನಾಗಿ ಬೆಳೀತವೆ. 10 ವರ್ಷಾಣಿ ತಾಡಯೇ, 10 ವರ್ಷಗಳ ಪರ್ಯಂತ ಆ ಮಕ್ಕಳು ಏನಾದರೂ ತಪ್ಪು ಕೆಲಸಗಳನ್ನ ಮಾಡಿದರೆ ಆಗ ಏಟು ಕೊಟ್ಟರೂ ಕೂಡ ತೊಂದರೆ ಇಲ್ಲ. ಅವಾಗ ಆ ಮಕ್ಕಳನ್ನು ಶಿಕ್ಷೆ ಕೊಟ್ಟು ಅವರಿಗೆ ಶಿಕ್ಷಣವನ್ನು ಕೊಡಬೇಕು. ಪ್ರಾಪ್ತೇತು 16 ವರ್ಷೆ, ಮಕ್ಕಳಿಗೆ 16 ವಯಸ್ಸು ಬಂತು ಅಂತಾದರೆ ಪುತ್ರಂ ಮಿತ್ರವದಾಚರೆ, ಮಕ್ಕಳನ್ನ ತಮ್ಮ ಸ್ನೇಹಿತನಂತೆ ಕಾಣಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಆ ಮಗು, ಯಾವ ಮಗು ಹುಟ್ಟಿದೆ ಅಂಬೆಗಾಲನ್ ಇಡ್ತಾ ಅಮ್ಮ ಅಂತ ಆ ಬಾಲ ಭಾಷೆಯಲ್ಲಿ ತಂದೆ ತಾಯಂದಿರನ್ನ ಕರೀತಾ ಆ ಮಗು ರಿಂಖಣಂ ಹೇಳ್ತಾ ಇದ್ದಾರೆ, ಅಧಿಸತ್ಮತಲಂ ಸುತಸ್ಯ ಮೂರ್ತ್ಯ, ಅಂಬೆಗಾಲನ್ನ ಇಡ್ಲಿಕ್ಕೆ ಆರಂಭ ಮಾಡಿತು. ಆ ಅಂಬೆಗಾಲನ್ ಇಡ್ಲಿಕ್ಕೆ ಆರಂಭ ಮಾಡಿದ ಆ ಮಗುವಿನ ಆ ಚಹರೆಯನ್ನ ಕಂಡು ಕವಿಗಳು ಇಲ್ಲಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಏನಂತ? ಧರ್ಮ ದೇವತೆಗೆ ಯಾವತ್ತು ಒಟ್ಟು 4 ಪಾದಗಳು ಇರ್ತವೆ. ಅದು ಈ ಯುಗದಲ್ಲಿ ಅಲ್ಲ, ಕೃತಯುಗದಲ್ಲಿ 4 ಪಾದ ಧರ್ಮದೇವತೆಗೆ, ತ್ರೇತಾಯುಗದಲ್ಲಿ 3 ಪಾದ, ದ್ವಾಪರ ಯುಗದಲ್ಲಿ 2 ಅಧರ್ಮ 2 ಧರ್ಮ, ಕಲಿಯುಗದಲ್ಲಿ 1 ಪಾದ ಮಾತ್ರ ಧರ್ಮ, ಉಳಿದ 3 ಪಾದ ಅಧರ್ಮವೇ ಎಲ್ಲ ಕಡೆಯೂ ಕೂಡ ತಾಂಡವ ಆಡ್ತಾ ಇರುತ್ತೆ. ಒಬ್ಬ ಹಿರಿಯರು ಹೇಳ್ತಾ ಇದ್ರು, ಕಲಿಯುಗದಲ್ಲಿ ಇಷ್ಟು 75% ಅಧರ್ಮ ತಾಂಡವಾಡ್ತಾ ಇದ್ದರೂ ಕೂಡ ಧರ್ಮಿಷ್ಠರಿಗೆ ಯಾವ ತೊಂದರೆಯೂ ಆಗಲಾರದು. ಯಾಕೆ? ಪ್ರತಿ ವರ್ಷ ಕಾಡಿನಲ್ಲಿ ದುಷ್ಟ ಕ್ರೂರ ಪ್ರಾಣಿಗಳಾದ ಸಿಂಹ, ಹುಲಿ ವರ್ಷಕ್ಕೆ ಅನೇಕ ಸಂತಾನಗಳನ್ನ ಜಗತ್ತಿಗೆ ನೀಡ್ತಾವೆ. ಆದರೆ ಇಡೀ ಪ್ರಪಂಚದಲ್ಲಿಯೇ ಅತ್ಯಂತ ಸಾತ್ವಿಕ ಪ್ರಾಣಿ ಅಂತ ಕರೆಸಿಕೊಂಡಂತಹ ಜಿಂಕೆ ಮಾತ್ರ ವರ್ಷಕ್ಕೆ ಒಂದೇ. ಹಾಗಾದರೆ ಕಾಡಿನಲ್ಲಿ ಸಂತಾನ ಕ್ರೂರ ಪ್ರಾಣಿಗಳಾದ ಹುಲಿ ಸಿಂಹಗಳ ಸಂತಾನ ಜಾಸ್ತಿ ಇರಬೇಕಾಗಿತ್ತು. ಆದರೆ ಇವತ್ತಿನ ದಿನ ನೋಡಿದರೆ ಜಿಂಕೆಯ ಸಂತಾನವೇ ಜಾಸ್ತಿ. ಅಂದರೆ ಧರ್ಮದಿಂದ ಇರುವ ಯಾವ ಧರ್ಮಿಷ್ಠರು ಇದ್ದಾರೆ ಇವರನ್ನು ನಾಶ ಮಾಡಲಿಕ್ಕೆ ಯಾವತ್ತೂ ಕೂಡ ಅಧರ್ಮಿಷ್ಠರ ಕೈಯಲ್ಲಿ ಸಾಧ್ಯ ಇಲ್ಲ. ಎಷ್ಟೇ ಅಧರ್ಮ ತಾಂಡವವಾಡಲಿ ಇವತ್ತಿಗೂ ಕೂಡ ಕಾಡಿನಲ್ಲಿ ಸಂತಾನ
ಹುಲಿಸಿಂಹಗಳ ಸಂತಾನ ಜಾಸ್ತಿ ಇರೋದಿಲ್ಲ. ಹೊರತು ಸಾತ್ವಿಕ ಪ್ರಾಣಿ ಆದ ಯಾವ ಜಿಂಕೆ ಇದೆ, ಆ ಜಿಂಕೆಯ ಸಂತಾನವೇ ಹೆಚ್ಚು ನಮಗೆ ಕಾಡಿನಲ್ಲಿ ತೋರುತ್ತೆ. ಇದರ ಹಿನ್ನೆಲೆ ಅಧರ್ಮ ಎಷ್ಟೇ ತಾಂಡವ ಆಡಿದರೂ ಕೂಡ ಧರ್ಮವನ್ನ ಯಾವತ್ತೂ ಸೋಲಿಸಲಿಕ್ಕೆ ಆಗೋದಿಲ್ಲ ಅನ್ನೋದು.